Hello guys, welcome back to my YouTube channel. I think the video has been lately uploaded. Late, not but not least. I know that. Uh, yeah, coming to the point. Chapter one: Nature and significance of the management. In this, you will learn what is the nature of the management, significance of the management, and what is the meaning of management, and what are the objectives and what are the functions of the management. In that, you will learn all this. Definition: what is the definition of the management? According to the Robert Hall, wizard is one management definition owner. According to Robert Hall, management is a process of planning, organizing, staffing, directing, controlling to achieve the goals of the company. ಒಂದು ಕಂಪನಿದು ಮ್ಯಾನೇಜ್ಮೆಂಟ್ ಏನಿರುತ್ತೆ ಗಾಯ್ಸ್? ನಥಿಂಗ್ ಬಟ್ ಏನ್ ಬೇರೆ ಏನಿರಲ್ಲ. ಅಚೀವ್ ದ ಗೋಲ್ಸ್ ಆಫ್ ದ ಕಂಪನಿನ ಟಾರ್ಗೆಟ್ ಮತ್ತೆ ಗೋಲ್ಸ್ ಅಚೀವ್ ಮಾಡೋಂಥ ಅವ್ರದ್ದು ಏಮ್ ಆಗಿರುತ್ತೆ. ಅದೇ ಏಮ್ನ ಯಾವ್ಯಾವ ಮುಖಾಂತರ ಅಚೀವ್ ಮಾಡ್ಬೋದು ಅಂದ್ರೆ, ಒಂದು ಪ್ಲಾನಿಂಗ್ ಮುಖಾಂತರ ಅಚೀವ್ ಮಾಡ್ತಾರೆ, ಇನ್ನೊಂದು ಆರ್ಗನೈಸಿಂಗ್, ಪ್ಲಾನಿಂಗ್ ಮಾಡಿರೋದನ್ನ ಆರ್ಗನೈಸ್ ಮಾಡಿ ಅಚೀವ್ ಮಾಡ್ತಾರೆ, ಸ್ಟಾಫಿಂಗ್ ಮುಖಾಂತರ ಅಚೀವ್ ಮಾಡ್ತಾರೆ, ಡೈರೆಕ್ಟಿಂಗ್ ಮುಖಾಂತರ ಅಚೀವ್ ಮಾಡ್ತಾರೆ, ಕಂಟ್ರೋಲಿಂಗ್ ಮುಖಾಂತರ ಅಚೀವ್ ಮಾಡ್ತಾರೆ. ಈ 5 ಟಾಪಿಕ್ಸ್ ನಿಮಗೆ ಮುಂದೆ ಬರುವಂಥ ಲೆಸನ್ಗಳಲ್ಲಿ ಇದೆ. ಈ 5 ಟಾಪಿಕ್ಸ್ ನಿಮಗೆ ಮುಂದೆ ಬರುವಂಥ ಲೆಸನ್ಗಳಲ್ಲಿ ಇದೆ. ಅದನ್ನೇ ನೀವು ಡೆಫಿನೇಷನ್ ಆಗಿ ಓದ್ತೀರಾ. ಇಷ್ಟು ಡೆಫಿನೇಷನ್ ನೀವು ಇಲ್ಲಿಂದ ಇಲ್ಲಿ ತನಕ ಬರೆದ್ರೆ ಯು ವಿಲ್ ಗೆಟ್ 2 marks. ಇಟ್ ಈಸ್ 100% ಕ್ವಶನ್ ಫಾರ್ ದ ಎಕ್ಸಾಮಿನೇಷನ್ ಆಫ್ ದ ಬಿಸ್ನೆಸ್. 2 marksಗೆ ಚಾಪ್ಟರ್ ನಂಬರ್ 1 ಇಂದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ಇಂದ ಬರೋಂಥ ಒಂದು ಕ್ವಶನ್ ಅಂದರೆ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್. ನೀವು ಯಾರ್ದಾರು ಬರಿಬೋದು, ನಾನು ರಾಬರ್ಟ್ ಹೆಲ್ತ್ ಬರ್ದೀನಿ ಬಿಕಾಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಏನಿದೆ ಇದರಲ್ಲಿ. ನಿಮ್ಮ ಚಾಪ್ಟರ್ ಏನಿದೆ ಅದನ್ನೇ ಡೆಫಿನೇಷನ್ ಆಗಿ ಮಾಡಿದ್ದಾರೆ. ಸೊ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಅವರ್ ಸೈಡ್. ನೆಕ್ಸ್ಟ್ ಟಾಪಿಕ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದನ್ನ ನಥಿಂಗ್ ಬಟ್ ಆಫ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನಾವು ಕೇಳ್ಬೋದು, ಇಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನಾವು ಕೇಳ್ಬೋದು. ಇಟ್ ಇಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ನಿಮಗೆ 8 ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಎಷ್ಟು ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ? 8 ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಇದು 8 ಮಾರ್ಕ್ಸ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಪ್ಲೀಸ್ ಫೋಕಸ್, ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ಪಾಯಿಂಟ್ ಮಾತ್ರ ಏನಿದೆ ಅದನ್ನ ಬರೀಬೋದು. ಎಕ್ಸ್ಪ್ಲನೇಷನ್ ಆಸ್ ಯುವರ್ ಓನ್. ನಾವೇನು ಎಕ್ಸಾಂಪಲ್ ಕೊಡ್ತೀನಿ, ನಾನೇನು ಬಾಯಲ್ ಡೆಫಿನೇಷನ್ ನಿಮ್ಗೆ ಹೇಳ್ತೀನಿ, ವಾಟ್ ಐ ಆಮ್ ಟೆಲಿಂಗ್ ಯು ಕ್ಯಾನ್ ರೈಟ್ ದರ್ ಆ್ಯಂಡ್ ಯು ವಿಲ್ ಗೆಟ್ ದ ಮಾರ್ಕ್. ಇಟ್ ಇಸ್ 100% ಶೋರ್. ಐ ಆಮ್ ಟೆಲಿಂಗ್ ಯು ದಟ್ ಗೈಸ್. Please focus only on the points on the business studies, guys, because the evaluator and the will see the points. What are the points? The point wise, the ಪಾಯಿಂಟ್ಸ್ ಹೇಗಿರಬೇಕು ಅಂದರೆ ನಿಮಗೆ ಒಂದಾದ್ಮೇಲೆ ಒಂದು ಹೇಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಥವಾ ಹೇಗೆ ಗೈಡಲ್ಲಿದೆ, ಹೇಗೆ ಇಲ್ಲಿದೆ, ಅದೇ ಥರನೇ ಇರಬೇಕು. ಅದಕ್ಕೇನೆ ಹೇಳ್ತಾ ಇರೋದು ಕ್ಯಾರೆಕ್ಟರಿಸ್ಟಿಕ್ಸ್, ಅಥವಾ ಇದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋರು ಕರಿಬೋದು. ಇಲ್ಲ ಅಂದರೆ ನಿಮ್ಗೆ ಇದನ್ನ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನಾವು ಕೇಳ್ಬೋದು. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್? ಫಾರ್ ಎಕ್ಸಾಂಪಲ್ ಇದು ನಿಮಗೆ 2 ಮಾರ್ಕ್ಸು ಕೇಳ್ಬೋದು. 2 ಮಾರ್ಕ್ಸಲ್ಲಿ ಕೇಳೋದು ಯಾವ್ದು ಗೊತ್ತಾ? ಇದು ಥರ್ಡ್ ಪಾಯಿಂಟ್ ಇದೆಯಲ್ಲ, ಈ ಥರ್ಡ್ ಪಾಯಿಂಟ್ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ನಾನು ಇದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಿಮಗೆ ಯಾವ್ದು ಎಷ್ಟು ಮಾರ್ಕ್ಸ್ಗೆ ಹೆಂಗೆ ಅರೇಂಜ್ ಆಗಿದೆ ಇದರಲ್ಲಿ ನಾನು ನಿಮಗೆ ಹೇಳ್ತೀನಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಇವಾಗ ಸದ್ಯಕ್ಕೆ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್. ಈ ಮ್ಯಾನೇಜ್ಮೆಂಟು ಒಂದು ಗೋಲ್ ಓರಿಯೆಂಟೆಡ್ ಪ್ರೊಸೆಸ್ ಆಗಿರುತ್ತೆ. ಯಾಕೆ ಒಂದು ಮ್ಯಾನೇಜ್ಮೆಂಟ್ ಯಾವ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್ ಆಗಿ ಇರಬೇಕು? ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ಳಿ, ನೀವು ಒಂದು ಗೋಲ್ ಇಲ್ಲ ಅಂದರೆ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡಿಗೆ ಬರ್ತಿದ್ದೀರಾ, ಬಿಸ್ನೆಸ್ ಓದ್ತಿದ್ದೀರಾ, ನಿಮಗೆ ಅಂತ ಒಂದು ಗೋಲ್ ಇರುತ್ತೆ. ಆ ಗೋಲ್ನ ರೀಚ್ ಮಾಡಬೇಕು ಅಂತ ನೀವು ಬಂದಿರ್ತೀರಾ. ಫಾರ್ ಎಕ್ಸಾಂಪಲ್ ಯು ಟೇಕ್ ಎ ಕಂಪನಿ ಆಫ್ 3 companies. ಒನ್ ಈಸ್ ಮೈಸೂರ್ ಸ್ಯಾಂಡಲ್, ಸೆಕೆಂಡ್ ಒನ್ ಈಸ್ ಲಕ್ಸ್, ಥರ್ಡ್ ಒನ್ ಈಸ್ ಸೋಪ್. ಸೋಪ್ಸಲ್ಲಿ ಲಕ್ಸ್ ತಗೊಳ್ಳಿ, ಎಲ್ಲ ಸಂತೂರ್ ತಗೊಳ್ಳಿ. ಸಂತೂರ್ ಯು ಇಮ್ಯಾಜಿನ್ ದಟ್, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಂತೂರ್ ಇಸ್ ಇನ್ 3rd position. ಇವ್ರದ್ದು ಮ್ಯಾನೇಜ್ಮೆಂಟ್ ಗೋಲ್ ಏನಾಗಿರುತ್ತೆ? ಕಮಿಂಗ್ ಟು ದ ಫಸ್ಟ್ ಪೊಸಿಷನ್ ಏನಾಗಿರುತ್ತೆ? ಇವ್ರ ಮ್ಯಾನೇಜ್ಮೆಂಟ್ ಏನಾಗಿರುತ್ತೆ? ಕಮಿಂಗ್ ಟು ದ ಫಸ್ಟ್ ಪೊಸಿಷನ್ ಇಸ್ ದೇರ್ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್. ಟು ಅಚೀವ್ ದ ಗೋಲ್ಸ್, ಕಂಪ್ನಿದು ಗೋಲ್ ಅಚೀವ್ ಮಾಡಬೇಕು. ಹೇಗೆ, ಹೆಂಗೆ, ಯಾವ ಥರ ಅನ್ನೋ ಕಂಪ್ನಿ ಎಲ್ಲಿ ಕಂಡುಕೊಡುತ್ತೆ. ದೇ ವಾಂಟ್ ಟು ಕ್ಲಿಯರ್ ವಿತ್ ದಟ್. ನೀವು ಒಂದು ಕಂಪ್ನಿಗೆ ಹೋದ್ರು ಅಷ್ಟೇ, ಯು ವಾಂಟ್ to get some recognition, you want to do something to the company, you want to contribute something to the company, then you want to achieve the goal of the company first. You want to focus on the goal of the company. ಯಾವುದೋ ಒಂದು ಇಂಟರ್ವ್ಯೂಗೆ ಹೋದ್ರು ಅಷ್ಟೇ ದ ಕಂಪನಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಹೋಗಿರ್ಬೇಕು ನೀವು. ಬಿಕಾಸ್ ಆ ಕಂಪನಿ ಗೋಲ್ ಏನಾಗಿರುತ್ತೆ, ಆ ಕಂಪನಿ ಏನ್ ಥರ ಮೇಲೆ ಅಚೀವ್ ಮಾಡ್ತಾ ಇರುತ್ತೆ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಮ್ಯಾನೇಜ್ಮೆಂಟ್, ಸೆಕೆಂಡ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಈಸ್ ಎ ಆಲ್ ಪರ್ವೆಸಿವ್. ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೆಸಿವ್. ಈ ಪರ್ವಸಿವ್ ಅಂತ ವರ್ಡ್ ಬಂದ ತಕ್ಷಣ ನೀವು 3 ಲೆಟರ್ ಹೇಳ್ತೀನಿ. ESSIVE.
ಪಿ, ಈ ಮೂರು ನಾಲ್ಕೈಕೊಳ್ಳಿ. ಬಿಕಾಸ್ ಇ ಅಂದ್ರೆ ಏನು, ಎಕನಾಮಿಕ್, ಎಸ್ ಅಂದ್ರೆ ಸೋಷಿಯಲ್, ಪಿ ಅಂದ್ರೆ ಪೊಲಿಟಿಕಲ್. ಈ ಮೂರು ಇದರೇನೆ ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವಸಿವ್. ಮ್ಯಾನೇಜ್ಮೆಂಟ್ ಆಲ್ ಪರ್ವಸಿವ್ ಆಗಿರಬೇಕು. ಒಂದು ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು ಅಂದ್ರು ಅದು ಎಕನಾಮಿಕ್ಗೆ ವಿರುದ್ಧವಾಗೂ ಇರಬಾರ್ದು, ಸೋಷಿಯಲ್ಗೆ ವಿರುದ್ಧವಾಗೂ ಇರಬಾರ್ದು, ಮತ್ತೆ ಪೊಲಿಟಿಕಲ್ಗೆ ವಿರುದ್ಧವಾಗೂ ಇರಬಾರ್ದು. ದೇ ಡುಡ್ ನಾಟ್ ಬಿ ದ ಆಪೋಸಿಟ್ ಟು ದ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ದ ಪೊಲಿಟಿಕಲ್ ಇನ್ ದ ಮ್ಯಾನೇಜ್ಮೆಂಟ್, ಬಿಕಾಸ್ ದೇ ಕಾಂಟ್ ಗೋ ಅಗೇನೆಸ್ಟ್ ಟು ದಮ್. ಯಾಕೆಂದರೆ ಅವರ ಅಗೇನೆಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು ಮೈನ್ ಪಾಯಿಂಟ್ ಇರುತ್ತೆ. ಬಿಕಾಸ್ ಅದಕ್ಕೇನೆ ಮ್ಯಾನೇಜ್ಮೆಂಟ್ ಯಾವತ್ತೂ ಫಂಕ್ಷನ್ ಹೇಗಾಗಿರುತ್ತೆ ಅಂದರೆ ಎಕನಾಮಿಕ್ ಆಗಿ ಇರಬೇಕು, ಸೋಷಿಯಲ್ ಆಗು ಇರಬೇಕು, ಮತ್ತು ಪೊಲಿಟಿಕಲ್ ಆಗು ಇರ್ಬೋದು. ದಟ್ ಇಸ್ ದ ಮೈನ್ ಪಾಯಿಂಟ್. ಆ್ಯಂಡ್ ಕಮಿಂಗ್ ಟು ಥರ್ಡ್ ಪಾಯಿಂಟ್ ಆಫ್ ದ ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿ ಡೈಮೆನ್ಷನಲ್. ಒಂದು ಮ್ಯಾನೇಜ್ಮೆಂಟ್ ಅದು ಒಂದೇ ಥರ ಡೈಮೆನ್ಷನಲ್ ಕೊಡೋದಿಲ್ಲ, ಅದು ಮೂರು ಥರ ಡೈಮೆನ್ಷನಲ್ ಕೊಡುತ್ತೆ. ಒನ್ ಈಸ್ ಮ್ಯಾನೇಜ್ಮೆಂಟ್ ಇಸ್ ಎ ವರ್ಕ್, ಮ್ಯಾನೇಜ್ಮೆಂಟ್ ಇಸ್ ಎ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಎ ಆಪರೇಷನ್. ಮ್ಯಾನೇಜ್ಮೆಂಟ್ ಆಫ್ ಎ ವರ್ಕ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಹೇಗೆ ಅದರ ಮ್ಯಾನೇಜ್ಮೆಂಟ್ ಆಫ್ ಅ ಪೀಪಲ್ ಹೇಗೆ ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಚೀವಿಂಗ್ ದ ಗೋಲ್ ಆಫ್ ಎ ಕಂಪನಿ. ಒಂದು ಕಂಪನಿದು ಗೋಲ್ ಅಚೀವ್ ಆಗಬೇಕು ಅಂದರೆ ದ ಪೀಪಲ್ ಆಫ್ ದ ಆರ್ಗನೈಸೇಷನ್, ದ ವರ್ಕ್ ಆಫ್ ದ ಆರ್ಗನೈಸೇಷನ್ ಟು ಬಿ ಡನ್. ಹೇಗೆ ವರ್ಕ್ ಆಗಬೇಕು, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಒಂದು ಫಾರ್ ಎಕ್ಸಾಂಪಲ್ ಟೇಕ್ ಯುವರ್ ಕಾಲೇಜ್ ಫಂಕ್ಷನ್. ಒಂದು ಕಾಲೇಜ್ ಫಂಕ್ಷನ್ ಮಾಡ್ತೀರಾ ಅಂತ ಅಂದ್ರೆ ಎಷ್ಟು ಜನ ಕೈ ಸೇರಿಸ್ಬೇಕು ಅದಕ್ಕೆ, ಮತ್ತು ಎಷ್ಟು ಜನ ಅದಕ್ಕೆ ಕೈನ ಗೂಡಿಸ್ಬೇಕು. ಲೈಕ್ ಟೇಕ್ ಇವಾಗ ಸೆಂಡ್ ಆಫ್ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಅವಾಗ ಎಷ್ಟು ಜನ ಟೀಚರ್ಸ್ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ. ವೆಲ್ಕಮ್ ಸ್ಪೀಚಿಂದ ವೋಟ್ ಆಫ್ ಥ್ಯಾಂಕ್ಸ್ವರೆಗೂ ಎಷ್ಟು ಜನ ಯಾವ್ಯಾವ ಥರ ಯಾವ್ಯಾವ ಡ್ಯಾನ್ಸಸ್ ಕಾಂಪಿಟೇಷನ್ಸ್ ಇರುತ್ತೆ ಅದಕ್ಕೆಲ್ಲ ರೆಡಿ ಮಾಡಬೇಕು. ಒಂದು ವಾರದ ಪ್ರಿಪ್ರೇಷನ್ ಆಗುತ್ತಲ್ಲ, ಲೈಕ್ ದಟ್ ದ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಎ ವರ್ಕ್ ಇಸ್ ವೆರಿ ವೆರಿ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯನ್ಸಿಯಾಗಿ ವರ್ಕ್ ಆಗಬೇಕು. ಅವಾಗ ಸಹ ದ ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ತುಂಬ ಬೇಗ ಸಾಧ್ಯ. ದಟ್ ಈಸ್ ಕಾಲ್ಡ್ ಆಸ್ ಅ ಫಂಕ್ಷನ್ ಆಫ್ ಎ ಮ್ಯಾನೇಜ್ಮೆಂಟ್ ಗೈಸ್. ನಾವು ಮ್ಯಾನೇಜ್ಮೆಂಟ್ ಆಫ್ ಎ ಪೀಪಲ್ ಅಲ್ಲಿರೋ ಮ್ಯಾನೇಜ್ಮೆಂಟು ಅಷ್ಟೇ. ವರ್ಕ್ ಆಗಬೇಕಂದ್ರೆ ಏನಿರಬೇಕು, ಪೀಪಲ್ ಕೈ ಜೋಡಿಸ್ಬೇಕು ಅಂದರೆ ಏನು ಮಾಡಬೇಕು, ಆಪರೇಷನ್ಸ್ ನೀಟಾಗಿ ಆಗಬೇಕು. ದಟ್ ಈಸ್ ಕಾಲ್ಡ್ ಆಸ್ ದಿ ತ್ರೀ: ದ ಮ್ಯಾನೇಜ್ಮೆಂಟ್ ಆಫ್ ಎ ವರ್ಕ್, ದ ಮ್ಯಾನೇಜ್ಮೆಂಟ್ ಆಫ್ ಎ ಪೀಪಲ್, ದ ಮ್ಯಾನೇಜ್ಮೆಂಟ್ ಆಫ್ ಎ ಆಪರೇಷನ್. ವರ್ಕ್ ಆದಂಗೆ ಪೀಪಲ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆಪರೇಷನ್ನ ಕ್ರಿಯೇಟ್ ಮಾಡ್ತಾರೆ, ಆಪರೇಷನ್ನ ಕ್ರಿಯೇಟ್ ಮಾಡಿ ಪೀಪಲ್ಸ್ ಕೈ ಕೊಡ್ತಾರೆ. ಪೀಪಲ್ ಏನು ಮಾಡ್ತಾರೆ, ಆಪರೇಷನ್ನ ಪೀಪಲ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ವರ್ಕ್ ಶುಡ್ ಬಿ ಕಂಪ್ಲೀಟೆಡ್. ವರ್ಕ್ನ ಫುಲ್ಲಿ ಕಂಪ್ಲೀಟ್ ಆಗುತ್ತೆ. ಲೆಟ್ಸ್ ಇಮ್ಯಾಜಿನ್ ಲೈಕ್ ದಿಸ್: ಆಪರೇಷನ್ ಆಗುತ್ತೆ, ಆಪರೇಷನ್ ಆದಾಗ ಏನಾಗುತ್ತೆ, ವರ್ಕ್ ಮಾಡ್ತಾರೆ, ವರ್ಕ್ ಮಾಡಿದ ಏನಾಗುತ್ತೆ, ಪೀಪಲ್ ಕೈ ಸಿಗುತ್ತೆ. ದಟ್ ಇಸ್ ದ ಮೈನ್ ಪಾಯಿಂಟ್ ಆಫ್ ದ ಮಲ್ಟಿ ಡೈಮೆನ್ಷನ್. ಅದಕ್ಕೆ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಎ ಸಿಂಗಲ್ ಡೈಮೆನ್ಷನ್, ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿ ಡೈಮೆನ್ಷನಲ್ ಪ್ರೊಸೆಸ್. ಅದು ಎಲ್ಲ ಕಡೆಯಿಂದನೂ ವರ್ಕ್ ಆಗುತ್ತೆ. ವರ್ಕ್ ಕಡೆಯಿಂದ ವರ್ಕ್ ಆಗುತ್ತೆ, ಪೀಪಲ್ ಕಡೆಯಿಂದ ವರ್ಕ್ ಆಗುತ್ತೆ, ಮತ್ತು ಆಪರೇಷನ್ಸು ಸಹ ಮಾಡುತ್ತೆ ಮಲ್ಟಿ ಡೈಮೆನ್ಷನಲ್ ಆಗಿ. ದಟ್ ಈಸ್ ಕಾಲ್ಡ್ ಎಸ್ ಮ್ಯಾನೇಜ್ಮೆಂಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಎ ಫಂಕ್ಷನ್ಸ್ ಆಫ್ ಎ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಒಂದು ಮ್ಯಾನೇಜ್ಮೆಂಟು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಆಗ್ತಾ ಬರ್ತಾ ಇರುತ್ತೆ. ಅದು ಇಲ್ಲೂ ನಿಲ್ಲೋದಿಲ್ಲ. ಬಿಕಾಸ್ ಒಂದು ಕಡೆ ನಿಂತರೆ ಒಂದು ಗೋಲ್ನ ನೀವು ಸೆಟ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ತಗೊಳ್ಳಿ, ನೀವೊಂದು ಇವಾಗ ಫಾರ್ ಎಕ್ಸಾಂಪಲ್ ಏನಂತ ಅನ್ಕೊಂಡಿರ್ತೀರ, ಸೆಕೆಂಡ್ PUC ನಾನು ಟಾಪ್ ಒಂದು ರ್ಯಾಂಕ್ ಮಾಡಬೇಕು ಡಿಸ್ಟಿಕಲ್ಲಿ ಅಂತ ಅನ್ಕೊಂಡಿರ್ತೀರಾ. ನೀವು ಮಧ್ಯದಲ್ಲಿ ಓದೋದು ನಿಲ್ಲಿಸ್ಬಿಟ್ರೆ ಮತ್ತೆ ಆ ಕಂಟಿನ್ಯೂಟಿ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಹೇಳ್ತಿರೋದು ಮ್ಯಾನೇಜ್ಮೆಂಟ್ ಶುಡ್ ಬಿ ಎ ಕಂಟಿನ್ಯೂಸ್ ಪ್ರೊಸೆಸ್. ಎಲ್ಲರೂ ಒಂದು ಕಡೆ ನಿಲ್ತು ಅಂದರೆ ಅದು ಯಾವತ್ತು ನಿಂತಿದ್ದಂಗೆ ಮತ್ತೆ ಮುಂದಕ್ಕೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಕ್ಷನ್ಸ್ ಹೇಳುತ್ತೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆಕ್ಟಿವಿಟಿ. ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಸ್ಟಾರ್ಟ್ಅಪ್ಸಲ್ಲಿ ಏನಾಗುತ್ತೆ ಅಂದರೆ ಇಂಡಿವಿಜುವಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಬಟ್ ಇನ್ನು ದೊಡ್ಡ ಕಂಪ್ನೀಸಲ್ಲಿ ಏನಾಗುತ್ತೆ, ಆ್ಯಂಡ್ ಕಾರ್ಪೊರೇಟ್ ಫೇಸಲ್ಲೆಲ್ಲ ಏನಾಗುತ್ತೆ ಅಂದರೆ ಇಟ್ಸ್ ಎ ಗ್ರೂಪ್ ಆಕ್ಟಿವಿಟಿ. ನಿಮಗೆ ಅಂತ ಒಂದು ಟೀಮ್ ಕೊಡ್ತಾರೆ, ನಿಮ್ಮ ಟೀಮಲ್ಲಿ ಒಂದು 5 to 8 ಮೆಂಬರ್ಸ್ ಇರ್ತಾರೆ. ಆ ಟೀಮ್ನ ನೀವು ಬಿಲ್ಡ್ ಮಾಡಬೇಕಾಗಿರುತ್ತೆ, ಆ ಟೀಮ್ ವರ್ಕ್ ಇರಬೇಕಾಗುತ್ತೆ. ಇಟ್ಸ್ ಎ ಗ್ರೂಪ್ ಆಕ್ಟಿವಿಟಿ. ಒಂದು ಟಾಸ್ಕ್ ಕೊಟ್ಟರೆ ಒಂದು ಟೀಮ್ ಫುಲ್ ಅದನ್ನ ಕೋಆಪರೇಷನ್ ಆಗಿ ಮಾಡಬೇಕು. ನಾನು ಮಾಡಲ್ಲ, ನೀನು ಮಾಡಲ್ಲ ಅಂತ ಆಪರೇಷನ್ಸ್ ಬರೋದಿಲ್ಲ. ಬಿಕಾಸ್ ಇಟ್ಸ್ ಎ ಗ್ರೂಪ್ ಆಕ್ಟಿವಿಟಿ. ಗ್ರೂಪಲ್ಲಿ ಕೆಲಸ ಆಗುತ್ತೆ. ಗ್ರೂಪಲ್ಲಿ ಕೆಲಸ ಆದಾಗ ಒಬ್ಬ ಮಾಡೋ ಕೆಲಸ 3 ಜನ ಮಾಡಿದ್ರೆ ಒಂದಿಂದಲ್ಲಿ ಮುಗಿಯೋ ಕೆಲಸ ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಅರ್ಧ ಗಂಟೆಯಲ್ಲಿ ಮುಗಿದಾಗ ಆರ್ಗನೈಸೇಷನ್ ಗೋಲ್ಸು ಬೇಗ ಅಚೀವ್ ಆಗುತ್ತೆ. ಕಂಪ್ನಿಗೂ ಪ್ರಾಫಿಟ್ ಆ್ಯಂಡ್ ನಿಮಗೂ ಪ್ರಾಫಿಟ್. ಆ್ಯಂಡ್ ಥ್ರೂ ಅಚೀವಿಂಗ್ ದ ಗೋಲ್ಸ್ ಯು ವಿಲ್ ಗೆಟ್ ದ ಬೆನಿಫಿಟ್ಸ್ ಫ್ರಮ್ ದ ಕಂಪನಿ ಆಲ್ಸೋ ಗೈಸ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ಡೈನಾಮಿಕ್ ಇನ್ ನೇಚರ್. ಮ್ಯಾನೇಜ್ಮೆಂಟ್ ಡೈನಾಮಿಕ್ ಇನ್ ನೇಚರ್. ಡೈನಾಮಿಕ್ ಅಂದರೆ ಅರ್ಥ ಮಾಡ್ಕೊಂಬಿಡಿ, ಲೈಕ್ ಇಟ್ ಇಸ್ ಎ ಚೇಂಜಿಂಗ್ ಎ ಶೇಪ್ ಟು ಶೇಪ್. ಡೈನಾಮಿಕ್ ಅಂದರೆ ಏನಿಲ್ಲ, ಚೇಂಜಿಂಗ್ ಎ ಶೇಪ್ನ ಚೇಂಜ್ ಮಾಡ್ತಾನೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಹೇಗೆ ಅಂದರೆ, ಮ್ಯಾನೇಜ್ಮೆಂಟ್ ಡೈನಾಮಿಕ್ ಇನ್ ಎ ಫಂಕ್ಷನ್. ಇವಾಗ ಒಂಥರ ಇರುತ್ತೆ, ಒಂದು ಪ್ಲಾನ್ ಇರುತ್ತೆ, ಅದನ್ನು ಮತ್ತೆ ಆ ಪ್ಲಾನ್ ಏನಾದ್ರು ವರ್ಕ್ ಆಗ್ತಾ ಇಲ್ಲ ಸೆಂಟರ್ ಏನಾದ್ರು ಗೊತ್ತಾಗಿದ ತಕ್ಷಣ ಅದು ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ. ಪ್ಲಾನು ಡೈನಾಮಿಕ್ ಇನ್ ನೇಚರ್ ಆಗುತ್ತೆ. ಆ ಡೈನಾಮಿಕ್ ಇನ್ ನೇಚರು that very effectively effect to the goal oriented process. ಗೋಲ್ ಓರಿಯೆಂಟೆಡ್ನ ರೀಚ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗೋಂಥದ್ದೇ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಯಾಕೆಂದರೆ ಹೇಳ್ತೀನಿ ಇಲ್ಲಿ ಡೈನಾಮಿಕ್ ಇನ್ ನೇಚರ್ ಅಂತ ಬಂದಾಗ ಡೈನಾಮಿಕ್ ಆಗಿರಬೇಕು ಆ್ಯಂಡ್ ನೇಚರ್. ಯಾಕೆಂದರೆ ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದಾಗ ಅದ್ರ ಮುಖಾಂತರ ಹೋಗ್ತಾ ಇರುತ್ತೆ.
ಇಫ್ ಎನಿ ಕಾನ್ಫ್ಲಿಕ್ಟ್ ಅಂಡ್ ದ causes will be causes to that, the dynamic will be change, automatically change ಆಗುತ್ತೆ. ಬಿಕಾಸ್ their main objective is achieve the goals of the company. ಆ ಕಂಪನಿನ ಗೋಲ್ಸ್ ಅಚೀವ್ ಮಾಡಬೇಕು ಅಂದರೆ ದೇರ್ ಶುಡ್ ಬಿ ನೋ ಡೈನಾಮಿಕ್ ಆಗಿರಬೇಕು. ಬಿಕಾಸ್ ಒಂದು ಪ್ಲಾನ್ ಎ ಇಲ್ಲ ಅಂದ್ರೆ ಪ್ಲಾನ್ ಬಿ ಅಚೀವ್ ಮಾಡಲೇಬೇಕಾಗಿರುತ್ತೆ. ಸೊ ವಿ ವಿಲ್ ಟೆಲ್ ದಟ್ ದಿಸ್ ಈಸ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮ್ಯಾನೇಜ್ಮೆಂಟ್. ಇದೇನಾಗಿತ್ತು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಟ್ ಈಸ್ ಕಾಲ್ಡ್ ಫಾರ್ ದ 8 marks ಗೈಸ್. ನಿಮಗೆ 8 marks ಇದು ಕೇಳ್ತಾರೆ. 2 marksಗೆ ಥರ್ಡ್ ಪಾಯಿಂಟ್ ಕೇಳ್ತಾರೆ, ವಾಟ್ ಆರ್ ದ ಮಲ್ಟಿ ಡೈಮೆನ್ಷನ್ ಆಫ್ ಎ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಅವಾಗ ಇದರಲ್ಲಿ ನೀವು 3 ಬರಬೇಕಾಗುತ್ತೆ. 3 ಬರೆದ್ರು ಓಕೆ, 2 ಬರೆದ್ರು ಓಕೆ, ಯು ವಿಲ್ ಗೆಟ್ ದ 2 marks ಫಾರ್ ದಿಸ್. ಇದರಲ್ಲಿ 2 marks ಒಂದು ಕ್ವಶನ್ ಬರ್ಬೋದು, 8 marks ಇದೆ ಪಕ್ಕಾ ಕ್ವಶನ್ ಗೈಸ್. ಪ್ಲೀಸ್ ನೋಟ್ ಡೌನ್ ದಟ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಇದು ನೀವು ಇಷ್ಟು ಬರೆದ್ರೆ 6 points ಬರೆದ್ರೆ ಯು ವಿಲ್ ಗೆಟ್ ದ 8 marks guys. The point should be clear, definition should be your own. Point should be clear, definition should be your own. ಯಾಕೆಂದ್ರೆ ಇದನ್ನ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ಪಾಯಿಂಟ್ಸ್ ಫಸ್ಟ್ ನೀವೇನು ಬರೀಬೇಕು, ಯಾವತ್ತೇ ಯಾರೇ ಎಕ್ಸಾಮಿನೇಷನ್ ಹಾಲ್ಗೆ ಹೋದಾಗ ಫಸ್ಟ್ ಪಾಯಿಂಟ್ನ ಲಿಸ್ಟ್ ಔಟ್ ಮಾಡಬೇಕು. ಆ ಲಿಸ್ಟ್ ಔಟ್ ಮಾಡಿರೋ ಪಾಯಿಂಟ್ಸ್ನ ನೀವು ಮತ್ತೆ ಇನ್ನೊಂದ್ಸಲ ಫ್ಲವರ್ ಬ್ಲಾಕ್ ಮತ್ತೆ ಇನ್ನೊಂದ್ಸಲ ಮತ್ತೆ ಎಂಟರ್ ಮಾಡಿ, 1 ಅಂತ ಎಂಟರ್ ಮಾಡಿಬಿಟ್ಟು ಪಾಯಿಂಟ್ ನಂಬರ್ 1 ಅಂತ ಹಾಕ್ಬಿಟ್ಟು ಮ್ಯಾನೇಜ್ಮೆಂಟ್ ಗೋಲ್ ಓರಿಯೆಂಟೆಡ್ ಅಂತ ಹಾಕ್ಬಿಟ್ಟು ಅದಕ್ಕೊಂದು ಅಂಡರ್ಲೈನ್ ಮಾಡಿಬಿಟ್ಟು ಕೆಳಗಡೆ ನೀವು ಬರೆದ್ರೆ ಅದ್ರ ಡೆಫಿನೇಷನ್ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್ ಯಾಕೆ ಮಾಡ್ತಾರೆ, ಟು ಅಚೀವ್ ದ ಗೋಲ್ಸ್ ಆಫ್ ಎ ಕಂಪನಿ. ಆದರೆ ನೀವು ಎಲಾಬ್ರೇಟ್ ಮಾಡಿ ಒಂದು 3 lines ಬರೆದ್ರು ಯು ವಿಲ್ ಗೆಟ್ ದ ಔಟ್ ಆಫ್ 4 marks from 8 to 8 marks guys. It's 100% sure to me. It's my time guys. Next topic is objectives of the management. ಇದರ ಗುಣಲಕ್ಷಣಗಳೇನು, ಇದರ ಆಬ್ಜೆಕ್ಟ್ಗಳು ಏನೇನು ಇರಬೇಕು ಒಂದು ಮ್ಯಾನೇಜ್ಮೆಂಟ್ ನಡೆಸಬೇಕು ಅಂತಂದ್ರೆ ನಾವು ಇದ್ರಲ್ಲಿ ತಿಳ್ಕೊತೀವಿ. ಇದರಲ್ಲಿ 3 ಥರ ಆಬ್ಜೆಕ್ಟಿವ್ಸ್ ಬರುತ್ತೆ. ಒಂದು ಇಸ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಬರುತ್ತೆ, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಬರುತ್ತೆ, ಪರ್ಸನಲ್ ಆಬ್ಜೆಕ್ಟಿವ್ಸ್ ಬರುತ್ತೆ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಲ್ಲಿ ಅದರಲ್ಲಿ 3 ಥರ ಬರುತ್ತೆ: ಸರ್ವೈವಲ್, ಪ್ರಾಫಿಟ್, ಗ್ರೋತ್. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಲ್ಲಿ ಸೆಕೆಂಡ್ ಟಾಪಿಕ್, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಲ್ಲಿ ಬರುತ್ತೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮೆಥಡ್ಸ್ ಯೂಸ್ ಮಾಡಿರೋದು ಬರುತ್ತೆ, ಗಿವಿಂಗ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಪ್ರೊವೈಡಿಂಗ್ ದ ಬೇಸಿಕ್ ಅನಿಮಿನಿಟೀಸ್. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಪರ್ಸನಲ್ ಆಬ್ಜೆಕ್ಟಿವ್ಸ್. ಅಲ್ಲಿ 3 ಥರ ಬರುತ್ತೆ. ಮತ್ತೆ ಫೈನಾನ್ಷಿಯಲ್ ನೀಡ್ಸ್, ಸೋಷಿಯಲ್ ನೀಡ್ಸ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಂಪ್ಲಾಯ್. ಇದನ್ನ ನಾವು ಒಂದೊಂದಾಗಿ ಡೀಪ್ ಆಗಿ ತಿಳ್ಕೊಳ್ತಾ ಹೋಗೋಣ ಇದರಲ್ಲಿ ಏನೇನು ಇದೆ ಅಂತ. ಫಸ್ಟ್ ಒನ್ ಇಸ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಅಂದರೆ ಏನು? ಒಂದು ಕಂಪನಿ, ಆರ್ಗನೈಸೇಷನ್ ಇಸ್ ನಥಿಂಗ್ ಬಟ್ ಎನ್ ಕಂಪನಿ. ಒಂದು ಕಂಪನಿದು ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತ ಅನ್ಬೋದು. ಸರ್ವೈವಲ್. ಫಸ್ಟ್ ಒನ್ ಇಸ್ ಸರ್ವೈವಲ್ ಅಂದರೆ ಏನು? ಎಷ್ಟು ಆಯಸ್ ಇರುತ್ತೆ. ಸರ್ವೈವಲ್ ಅಂದರೆ ಆಯಸ್ ಅಂತ ಲೆಕ್ಕಾಚಾರ. ಎಷ್ಟು ಆಯಸ್ ಇರುತ್ತೆ ಅಂತ ಲೆಕ್ಕ, ಎಷ್ಟು ವರ್ಷ ಅಂತ ಅರ್ಥ. ಒಂದು ಕಂಪನಿ ಸರ್ವೈವಲ್ ಆಗಬೇಕು ಅಂದರೆ ಇದರಲ್ಲಿ 2 ಥರ ಸರ್ವೈವಲ್ ಅಂತ ಹೇಳ್ತಾರೆ. 2 ಥರ ಸರ್ವೈವಲ್ ಆಗಬೇಕು. ಒಂದು ಆ ಕಾಂಪಿಟೇಟರ್ಸ್, ಒಂದು ಕಂಪನಿ ಮೇಲೆ ಕಾಂಪಿಟೇಷನ್ ಇಸ್ ವೆರಿ ವೆರಿ ಸಿಂಪಲ್. ಆ ಕಾಂಪಿಟೇಷನ್ನ ಬೀಟ್ ಮಾಡಿ ಸರ್ವೈವಲ್ ಆಗೋವಂಥದ್ದು. ಇನ್ನೊಂದು ಕಂಪನಿ ತನ್ನ ಮಾರ್ಕೆಟಲ್ಲಿ ತನ್ನ ಸ್ಟೆಬಿಲಿಟಿ ತೊಗೊಳ್ಳುವಂಥದ್ದು. 2 ಥರ ಸರ್ವೈವಲ್ ಆಗಬೇಕು ಕಂಪನಿ. ಅವಾಗ ಕಂಪನಿ ಸರ್ವೈವಲ್ ಆದ್ರೇನೆ ಮಾರ್ಕೆಟಲ್ಲಿ ಅಥವಾ ಇನ್ ಡಿಮ್ಯಾಂಡು ಮಾರ್ಕೆಟಲ್ಲಿ ಎರಡರೂ ಸರ್ವೈವಲ್ ಆದ್ರೇನೆ ದೆನ್ ಈ ಕ್ಯಾನ್ ಅಚೀವ್ ದ ಆರ್ಗನೈಸೇಷನಲ್ ಗೋಲ್ಸ್ ವೆರಿ ಈಸಿಲಿ. ಯಾಕೆ ಮಾತು ಹೇಳ್ತಾ ಇದೀನಿ ಅಂದರೆ ಸರ್ವೈವಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ಒಂದು ಸಿಟಿಲಿ ಹೋಗಿ ಒಂದು ಮಾರ್ಕೆಟಲ್ಲಿ ಒಂದು ಅಂಗಡಿ ಇಡ್ತೀನಿ ಅಂದ್ರೂ ನೀವು ಅಂಗಡಿಗೆ ಸರ್ವೈವ್ ಆಗಬೇಕು ನೀವು. ಬಿಕಾಸ್ ಯಾಕೆಂದರೆ ಅಂಗಡಿಲಿ ಬರೋಂಥ ಕಸ್ಟಮರ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಎಲ್ಲನೂ ಕ್ಯಾಲ್ಕುಲೇಟ್ ಆಗುತ್ತೆ. ಅವೆಲ್ಲ ಕ್ಯಾಲ್ಕುಲೇಟ್ ಸರ್ವೈವಲ್ ಅಂತ ಕರಿತೀವಿ ನಾವು. ಸರ್ವೈವಲ್ ಆಗೋದು ಒಂದು ಕಂಪನಿ, ಅದು ಇವಾಗಿರೋ ಸ್ಟೇಜಲ್ಲಿ ಒಂದು ಕಂಪನಿ ಕಟ್ಟಿ ಸರ್ವೈವಲ್ ಆಗಬೇಕು. ಅದು ಕಾಂಪಿಟೇಷನಲ್ಲಿ ಒಂದು ಬ್ರ್ಯಾಂಡ್ಗೆ 10 ರಿಂದ 15 ಕಾಂಪಿಟೇಷನ್ ಇರುತ್ತೆ. ದ ಸೇಮ್ ಬ್ರ್ಯಾಂಡ್, ಸೇಮ್ ಮಲ್ಟಿಪಲ್ ಪರ್ಪಸ್. ಸೊ ಸರ್ವೈವಲ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟು ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ ಸರ್ವೈವಲ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ಆಬ್ಜೆಕ್ಟಿವ್ಸ್ ಮುಖಾಂತರ ಸರ್ವೈವಲ್ ಆಗ್ತಾರೆ. ನೆಕ್ಸ್ಟ್ ಪ್ರಾಫಿಟ್. ಒಂದು ಕಂಪನಿ ಪ್ರಾಫಿಟ್ ಮುಖಾಂತರ ಸರ್ವೈವಲ್ ಆಗ್ತಾರೆ. ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನು, ಸೆಕೆಂಡ್ ಆಬ್ಜೆಕ್ಟಿವ್ ಏನು ಅಂತ ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತ ಅರ್ಥ. ಯಾವ್ದಾದ್ರು ಕಂಪ್ನಿ ನಾನು ಲಾಸ್ ಫೇಸ್ ಮಾಡಬೇಕು, ಯಾವ್ದಾದ್ರು ಕಂಪ್ನಿ ನಮ್ಮ ಫೀಲ್ಡಿಗೆ ಇಳಿತಾರ, ಯಾವ್ದಾದ್ರು ಒಂದು ಬ್ರ್ಯಾಂಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನಾನು ಮಾಡ್ತಿರೋದು ಲಾಸ್ ಆಗೋದೇ ಅಂದರೆ ಯಾವ್ದಾದ್ರು ಫೀಲ್ಡಿಗೆ ಹಿಡಿತಾರ, ಅವ್ನು ಯಾರು ದಡ್ಡನ ಮಗ ಆಗಿರ್ತಾನೆ. ಸೊ ಹೇಳ್ತಿರೋದು ಒಂದು ಕಂಪನಿದು ಮೇನ್ ಆಬ್ಜೆಕ್ಟಿವ್ ಏನು ಇರುತ್ತೆ ಅಂತಂದರೆ ಅವನು ಪ್ರಾಫಿಟ್ನ ಅರ್ನ್ ಮಾಡಬೇಕು, ಗೈನ್ ಮೋರ್ ಪ್ರಾಫಿಟ್, ಕಂಪ್ನಿನ ಇನ್ನೂ ಮಟ್ಟಿಗೆ ಗ್ರೋತ್ ಮಾಡಬೇಕು ಅಂತ ಇರುತ್ತೆ. ನೆಕ್ಸ್ಟ್ ಇಸ್ ಎ ಗ್ರೋತ್ ಆಫ್ ಎ ಕಂಪನಿ. ಸರ್ವೈವಲ್ ಆಗ್ತಾನೆ ಫಸ್ಟ್ ಒಂದು ಒಂದು ಕಂಪ್ನಿ ಆಬ್ಜೆಕ್ಟಿವ್ ಏನಂದ್ರೆ ಸರ್ವೈವಲ್ ಆಗ್ತಾನೆ. ಸರ್ವೈವಲ್ ಆಗಿದ ತಕ್ಷಣ ಸರ್ವೈವಲ್ ಆಗ್ತಾನೆ ಅಂದರೆ ಅವ್ನು ಆಟೋಮೆಟಿಕಲಿ ಅವ್ನು ಸೇಲ್ ಜಾಸ್ತಿ ಆಗೈತೆ, ಅವ್ನು ಪ್ರಾಫಿಟ್ ಬರ್ತಾ ಇದೆ ಅನ್ನೋ ಲೆಕ್ಕಾಚಾರ. ಪ್ರಾಫಿಟ್ ಬರ್ತೈತೆ ಅಂದರೆ ಅವನೇನು ಮಾಡಬೇಕು, ಕಂಪ್ನಿನ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಕಂಪ್ನಿನ ಗ್ರೋತ್ ಮಾಡಬೇಕು. ಹೇಗೆ ಕಂಪ್ನಿನ ಗ್ರೋತ್, ದಟ್ ಈಸ್ ಕಾಲ್ಡ್ ಆಬ್ಜೆಕ್ಟಿವ್ಸ್ ಆಫ್ ಅ ಕಂಪನಿ. ಆ ಕಂಪನಿನ ಗ್ರೋತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಹೌ ದ ಗ್ರೋತ್ ವಿಲ್ ಬಿ ಕಮಿಂಗ್. ಇದನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪ್ರಾಫಿಟ್ ಲೈನ್ ಯಾವಾಗ್ಲೂ
ಗ್ರಾಫಿಟ್ ಓದಿರ್ತೀರ 10th ಅಲ್ಲಿ ನೀವು, ಈಗಿರ್ಬೇಕು ಪ್ರಾಫಿಟ್ ಲೈನ್. ಈಗಿತ್ತು ಅಂದರೆ ಕಂಪನಿ ಸರ್ವೈವಲ್ ಆಗಿಲ್ಲ ಅಂತ ಲೆಕ್ಕಾಚಾರ, ಆ್ಯಂಡ್ ಗ್ರೋತ್ ಆಗಲ್ಲ ಅನ್ನೋ ಲೆಕ್ಕಾಚಾರ. ಲಾಸ್ ಇದು ಪ್ರಾಫಿಟ್, ಇದು ಲಾಸು. ಬಿಲ್ಲು ಬಾಣ ಬಿಡ್ಬೇಕಾದ್ರೆ ಹಿಂಗೆ ಬಿಡ್ತೀರಾ, ನೀವೇ ಯಾವತ್ತೂ ಹಿಂಗೆ ಬಿಟ್ಕೊಳ್ಳಲ್ಲ. ಸೊ ಅಬ್ಸರ್ವ್ ದಟ್ ಗೈಸ್. ನೀವು ಅಷ್ಟೇ ಯಾವ್ದಾದ್ರು ಒಂದು ಕಂಪ್ನಿ ಕಟ್ತೀರಾ, ಏನಾದ್ರು ಒಂದು ಮಾಡ್ತೀರಾ ಅಂದರೆ ದೆನ್ ಯು ವಾಂಟ್ ಟು ದ ಮೇನ್ ಆಬ್ಜೆಕ್ಟಿವ್ ಏನಾಗಿರಬೇಕು, ನಾನು ಮಾರ್ಕೆಟಲ್ಲಿ ಹೆಂಗೆ ನಿಂತ್ಕೋಬೇಕು, ನನ್ನ ಸ್ಟ್ಯಾಂಡ್ ನಾನು ಹೆಂಗೆ ತೊಗೋಬೇಕು ಅಂತ ಇರಬೇಕು. ನೆಕ್ಸ್ಟ್ ಒನ್ ಈಸ್ ಪ್ರಾಫಿಟ್ ಆಫ್ ಎ ಕಂಪನಿ. ಪ್ರಾಫಿಟ್ ಹೆಂಗೆ ಮಾಡಬೇಕು, ನಾನು ಯಾವ ಬ್ರ್ಯಾಂಡ್ ಇಟ್ಕೊಂಡು ಪ್ರಾಫಿಟ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದಿರಬೇಕು. ನೆಕ್ಸ್ಟ್ ಗ್ರೋತ್, ಕಂಪ್ನಿನ ಹೇಗೆ ಪ್ರಾಫಿಟ್ನ ಹೆಂಗೆ ಮಾಡಬೇಕು ಅಂತ ಇರಬೇಕು. ಅಂದರೆ ಗ್ರೋತ್ ಹೇಗೆ ಆಗಬೇಕು ಅಂತ ಇರುತ್ತೆ. ಕಂಪ್ನಿ ಗ್ರೋತ್, ಕಂಪ್ನಿಗೆ ಎಷ್ಟು ಜನ ಸೇರ್ಕೊಂಡು ನಾನು ಗ್ರೋತ್ ಮಾಡ್ಬೋದು, ಎಂತೆಂಥ ಎಂಪ್ಲಾಯ್ಸ್ ನಾನು ಇಡ್ಬೋದು, ಹೇಗೆ ಮಾಡಬೇಕು ಅನ್ನೋದೆಲ್ಲ ಆಬ್ಜೆಕ್ಟಿವ್ಸಲ್ಲಿ ಬರೋಕ್ಕಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಸೆಕೆಂಡ್ ಆಬ್ಜೆಕ್ಟಿವ್ ಸೋಷಿಯಲ್ ಆಬ್ಜೆಕ್ಟಿವ್. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ, ಇದು ಮ್ಯಾನೇಜ್ಮೆಂಟಲ್ಲಿ ಸೋಷಿಯಲ್ ಯಾಕೆ ಬಂತು ನೀವು ಅರ್ಥ ಮಾಡ್ಕೊಬೇಕು. ಫಸ್ಟು ಒಂದು ಕಂಪನಿ ಸ್ಟಾರ್ಟ್ ಆದಾಗ, ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅವನಿಗೆ ಪರ್ಮಿಷನ್ ಕೊಟ್ಟಾಗ ಗೌರ್ಮೆಂಟ್ ಕಡೆಯಿಂದ ರೂಲ್ಸ್ ಇರುತ್ತೆ. ನೀನು ಕಂಪನಿ ಇಷ್ಟು ಪ್ರಾಫಿಟ್ ಆದರೆ ಇಷ್ಟು ಗ್ರೋತ್ ಅಂತ ಬಂದು ಒಂದು ಹಂತಕ್ಕೆ ಬಂದಮೇಲೆ ನಿನಗೆ ಇಷ್ಟು ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಏಕೆ ಹೆಂಗೆ ಅಂದರೆ ಅವನು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಗಿಡ ನೆಡ್ಸೋವಂಥದ್ದು, ಕ್ಲೀನಿಂಗ್ ಮಾಡಿಸೋವಂಥದ್ದು, ಆ ಥರ ಆ್ಯಕ್ಟಿವಿಟೀಸ್ಗೆ ಅವ್ರು ಬರೋಂಥ ಪ್ರಾಫಿಟಲ್ಲಿ ಇಷ್ಟು ಪರ್ಸೆಂಟ್ ಅಂತ ಎತ್ತಿಕ್ಬೇಕು. ಆ್ಯಂಡ್ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ನಾನು ವರ್ಷಕ್ಕೆ ಇಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ನಾನು ಕೊಡ್ತೀನಿ ಅಂತ ಗೌರ್ಮೆಂಟಿಗೆ ಅವ್ನು ಭರವಸೆ ಕೊಟ್ಟಿರ್ತಾನೆ. ಆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಅವ್ನು ಕೊಡಬೇಕು. ಆ್ಯಂಡ್ ಪ್ರೊವೈಡಿಂಗ್ ದ ಬೇಸಿಕ್ ಅನಿಮಿನಿಟೀಸ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬೇಸಿಕ್ ಅನಿಮಿನಿಟೀಸ್ ಅಂದರೆ ಏನಿಲ್ಲ, ಎಂಪ್ಲಾಯ್ಗೆ ಅವ್ರಿಗೆ ಬೇಕಾದ ಬೇಸಿಕ್ ಅನಿಮಿನಿಟೀಸ್. ಇವಾಗ ಎಂಪ್ಲಾಯ್ಗೆ ಏನು ಬೇಕಾಗಿರುತ್ತೆ ಬೇಸಿಕ್ ಅನಿಮಿನಿಟೀಸ್, ಅವನಿಗೆ ಏನೊಂದು ಸ್ಯಾಲ್ರಿ ಇರುತ್ತೆ, ಅಂದರೆ ಒಳಗಿರೋದು ಕಂಫರ್ಟಬಿಲಿಟಿ ಬೇಕಿರುತ್ತೆ, ಒಂದು ರೆಂಟ್ ಅಲವೆನ್ಸಸ್ ಆಗಿರ್ಬೋದು, ಒಂದು ರೂಮ್ ರೆಂಟ್ ಅಲವೆನ್ಸಸ್ ಆಗಿರ್ಬೋದು, ಏನಾದ್ರು ಅದನ್ನು ಅವನು ಪೇ ಮಾಡ್ಕೊಡ್ತೀನಿ ಅಂತ ನಾನು ಒಪ್ಕೊಂಡಿರಬೇಕು. ದಟ್ ಇಸ್ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಥಿಂಗ್ ಗೈಸ್. ನೀವು ಆಬ್ಜೆಕ್ಟಿವ್ಸ್ ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಬರಿಬೋದು, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಈಸಿ ಟಾಪಿಕ್ ಗೈಸ್. ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಆಗಿರುತ್ತೆ, ನಿಮಗೆ ಆರ್ಗನೈಸೇಷನ್ ಅಂದರೆ ಗೊತ್ತಿರುತ್ತೆ. ಕಂಪ್ನಿ ಆಬ್ಜೆಕ್ಟಿವ್ಸ್, ಮೇನ್ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ, ಸರ್ವೈವಲ್ ಆಗಿರೋದಾಗಿರುತ್ತೆ, ಪ್ರಾಫಿಟ್ ಆಗಿರೋದಾಗಿರುತ್ತೆ, ಮತ್ತು ಗ್ರೋತ್ ಮಾಡಬೇಕು ಅಂತ ಇರುತ್ತೆ. ನೆಕ್ಸ್ಟ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಬರ್ತೀರಾ. ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್. ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್ ಅಂದರೆ ಏನು? ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್ ಅಂದರೆ ಇಷ್ಟೇ, ಒಂದು ಕಂಪ್ನಿ ಒಂದು ಪ್ರಾಫಿಟ್ ಬಂತು ಅಂದರೆ ಅವನು ಇಷ್ಟು ಪರ್ಸೆಂಟು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್ಗಿಂತ ಎತ್ತಿಕ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವು ನ್ಯೂಸ್ ಪೇಪರೆಲ್ಲ ಓದಿರ್ತೀರಾ, ಟಾಟಾ ಕಂಪ್ನಿಯವರು ಇಷ್ಟು ಅನಿಮಲ್ ಪ್ರೊಡಕ್ಷನ್ ಹಾಕಿ ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. ದಟ್ ಈಸ್ ಎ ಪಾರ್ಟ್ ಆಫ್ ದೇರ್ ಬಿಸ್ನೆಸ್. ಅದು ಪಾರ್ಟ್ ಆಫ್ ದೇರ್ ಬಿಸ್ನೆಸ್, ಬಿಕಾಸ್ ಅವ್ರು ಇಷ್ಟು ಪರ್ಸೆಂಟ್ ಅಂತ ಕೊಡಲೇಬೇಕಂತ ಇರುತ್ತೆ. ಬಿಕಾಸ್ ದ ಕಾರ್ಪೊರೇಟ್ ಫೀಲ್ಡ್ ಏನು ಅರ್ನ್ ಮಾಡ್ತಾರೆ ಅದನ್ನು ಅವರು ಸೋಷಿಯಲ್ ವೆಲ್ಫೇರ್ಗೆ, ಸೋಷಿಯಲ್ ಸೊಸೈಟಿಗೋಸ್ಕರ ಇಡಲೇಬೇಕು. ದಟ್ ಈಸ್ ಎ ಗೌರ್ಮೆಂಟ್ ರೂಲ್ಸ್ ಗೈಸ್. ಆ್ಯಂಡ್ ಗಿವ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ದ ಎಂಪ್ಲಾಯ್ಸ್. ಯಾರು ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ಅವನು ವರ್ಷಕ್ಕೆ ಇಷ್ಟು ಪರ್ಸೆಂಟ್ ಅಂತ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಲೇಬೇಕಾಗಿರುತ್ತೆ. ಸೊ ಅದಕ್ಕೆ ಪ್ಲೇಸ್ಮೆಂಟ್ ಅಂತ ಕಂಪ್ನಿಗಳಿಗೆ, ಕಾಲೇಜ್ಗೆಲ್ಲ ಕಂಪ್ನೀಸ್ ಬರ್ತಾರೆ. ದೇ ಆರ್ ಟೇಕಿಂಗ್ ಯು ಗೈಸ್ ಟು ವರ್ಕ್. ಪ್ರೊವೈಡಿಂಗ್ ದ ಬೇಸಿಕ್ ಅನಿಮಿನಿಟೀಸ್. ಒಂದು ಕಂಪ್ನಿಗೆ ಎಂಪ್ಲಾಯ್ನ ತೊಗೊಂಡ್ಮೇಲೆ ಅವನಿಗೆ ಬೇಸಿಕ್ ಅನಿಮಿನಿಟೀಸ್ ಕೊಡ್ದಲ್ಲೇ ಇದ್ದರೆ ಅವ್ನು ಕೆಲಸ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಅದಕ್ಕೆ ಅವನಿಗೆ ಬೇಸಿಕ್ ಅನಿಮಿನಿಟೀಸ್ ಲೈಕ್ ಬೇಸಿಕ್ ಅನಿಮಿನಿಟೀಸ್, ಶೆಲ್ಟರ್, ಫುಡ್. ಸ್ಟಾರ್ಟಿಂಗ್ ಹೋದಾಗ ಅವ್ನಿಗೆ ಏನೇನು ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್. ಇವಾಗ ಒಂದು ಕಂಪ್ನಿಗೆ ಹೋಗ್ತೀರಾ ಅಂದರೆ ವಾಟ್ ಯು ವಾಂಟ್ ಮೇಲ್, ಫಸ್ಟ್ ಅವ್ರು ನಿಮ್ಗೊಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಬೇಕು ನಿಮಗೆ ಅಂತಾನೆ, ಟು ಕಂಪ್ನಿ ಆಕ್ಸೆಸ್ಸಲ್ಲಿ ಇರೋವಂಥದ್ದು. ನೆಕ್ಸ್ಟ್ ದೇ ವಾಂಟ್ ಟು ಗಿವ್ ಯುವರ್ ಲ್ಯಾಪ್ಟಾಪ್, ಸಮ್ ಅದರ್ ಥಿಂಗ್ಸ್. ಇವಾಗ ಹೋಗ್ತಿರೋದು ತುಂಬ ಅಪ್ಡೇಟ್ ವರ್ಷನ್ ಬಂದಿದೆ ಗೈಸ್. ದೇ ಆರ್ ಗಿವಿಂಗ್ ಅ ಬ್ಯಾಗ್, ಬಾಟಲ್ಸ್ ಎಲ್ಲ ಕೊಡ್ತಾರೆ. ಬಿಕಾಸ್ ದೇ ವಾಂಟ್ ಟು ಎನ್ಕರೇಜ್ ಯು, ದೇ ವಾಂಟ್ ಟು ಮೋಟಿವೇಟ್ ಯು. ನಮ್ಮ ಕಂಪ್ನಿ ಈಗಿದಾನೆ ಅವ್ರು ತೋರಿಸ್ಕೊಳ್ಳಿಕ್ಕೋಸ್ಕರ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಪರ್ಸ್ನಲ್ ಆಬ್ಜೆಕ್ಟಿವ್ಸ್. ಪರ್ಸ್ನಲ್ ಆಬ್ಜೆಕ್ಟಿವ್ಸ್ ಏನೇನು ಇರುತ್ತೆ ಅಂತ. ಫೈನಾನ್ಷಿಯಲ್ ನೀಡ್ಸ್. ಇದು ಫೈನಾನ್ಷಿಯಲ್ ನೀಡ್ಸ್ ಇಸ್ ನಥಿಂಗ್ ಬಟ್ ಹೆಂಗ್ ಗೈಸ್, ಇದು ನೋಡಿ, ಫಸ್ಟ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಕಲ್ತ್ರಿ, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಕಲಿಸಿ, ನೆಕ್ಸ್ಟ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಬರ್ತೀರಾ. ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನು ಅಂತ. ಫೈನಾನ್ಷಿಯಲ್ ನೀಡ್ಸ್ ಅಂದರೆ ಏನು ಅಂತ ಹೇಳ್ತೀನಿ ಗೈಸ್. ಫೈನಾನ್ಷಿಯಲ್ ನೀಡ್ಸ್ ನಥಿಂಗ್ ಬಟ್ ಒಂದು ಎಂಪ್ಲಾಯ್ನ ನೀವು ಒಂದು ಕಂಪ್ನಿ ಕರ್ಕೊಂಡ್ಮೇಲೆ ಅವನಿಗೆ ಬೇಸಿಕ್ ಏನು ಕೊಡಬೇಕು, ನೀವು ಸ್ಯಾಲ್ರಿ ಕೊಡಬೇಕು, ಇನ್ಸೆಂಟಿವ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಅವ್ನು OT ಏನಾದರೂ ಮಾಡಿದ್ರೆ ಅವ್ನಿಗೆ ಓವರ್ ಟೈಮ್ ಡ್ಯೂಟಿ ಕೊಡಬೇಕು. ಆ್ಯಂಡ್ ದ ಬೇಸಿಕ್ ನೀಡ್ಸ್, ಅವನಿಗೆ ಆದಂಥ ಏನೇನು ನೀಡ್ಸ್ ಬೇಕಾಗುತ್ತೆ ಅದನ್ನ ಇವಾಗ ಕೊಡಬೇಕು ಆಗ್ತಾ ಬರುತ್ತೆ. ದಟ್ ಇಸ್ ಕಾಲ್ಡ್ ಪರ್ಸನಲ್ ಆಬ್ಜೆಕ್ಟಿವ್ಸ್. ಒಂದು ಕಂಪ್ನಿ ಪರ್ಸನಲ್ ಆಬ್ಜೆಕ್ಟಿವ್ಸ್ ಏನಿರ್ತಂದರೆ ಒಬ್ಬ ಕಂಪ್ನಿನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋವಂಥದ್ದು, ಏನೇನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾನೆ ಅಂತ. ಫೈನಾನ್ಷಿಯಲ್ ನೀಡ್ಸ್ ಬೇಕಾದ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾನೆ. ಇನ್ನೊಂದು ಸೋಷಿಯಲ್ ನೀಡ್ಸ್, ಅವನಿಗೆ ಬೇಕಾದ ಸಮಾಜದಲ್ಲಿ ಬೇಕಾದಂಥ ನೀಡ್ಸ್ಗಳ ಮುಖಾಂತರ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾನೆ ಟು ದ ಕಂಪ್ನಿ ಗ್ರೋತ್. ಇದನ್ನೆಲ್ಲ ಕೊಟ್ರೇನೆ ಅವನು ಇದ್ದ ಎಂಪ್ಲಾಯಿ ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಾನೆ. ನನ್ನ ಬಾಸ್ ನನಗೆ ಇದು ಮಾಡ್ತೀರಪ್ಪ, ನಾನು ಅವ್ರಿಗೆ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು
ಕಾಂಟ್ರಿಬ್ಯೂಟ್ ಮಾಡಿದಾಗ ದೇ ಕ್ಯಾನ್ ಈ ಆಬ್ಜೆಕ್ಟಿವ್ಸ್ನ ಮೇನ್ ಅಚೀವ್ ಮಾಡೋಕ್ಕೆ ಕಾರಣ ಏನಂದರೆ ಟು ಅಚೀವ್ ದ ಗೋಲ್ಸ್ ಆಫ್ ದ ಕಂಪನಿ. ಆಬ್ಜೆಕ್ಟಿವ್ಸ್ ಇರೋದೇ ಅಚೀವ್ ದ ಆಬ್ಜೆಕ್ಟಿವ್ಸ್ ಡಿಪೆಂಡೆಡ್ ಅಪಾನ್ ದ ಗೋಲ್ಸ್ ಆಫ್ ದ ಕಂಪನಿ ಗೈಸ್. ಆಬ್ಜೆಕ್ಟಿವ್ಸು ಯಾವತ್ತೂ ಮುಖ ನಿಂತಿರೋದೇ ಗೋಲ್ಸ್ ಆಫ್ ದ ಕಂಪನಿ ಮೇಲೆ. ಆಬ್ಜೆಕ್ಟಿವ್ಸ್ ಯಾವಾಗ ಅಚೀವ್ ಆಗುತ್ತೆ, ಈಸಿಲಿ ಗೋಲ್ಸ್ ಆಫ್ ದ ಕಂಪನಿ ವಿಲ್ ಅಚೀವ್ ಗೈಸ್. ಸೋಷಿಯಲ್ ನೀಡ್ಸ್. ಒಬ್ಬ ಎಂಪ್ಲಾಯಿಗೆ ಸೋಷಿಯಲ್ ನೀಡ್ಸ್ ಅಂದರೆ ಏನೇನು ಬೇಕಾಗ್ಬೋದು, ಅವ್ನಿಗೆ ಸೋಷಿಯಲ್ ಮುಖಾಂತರ ಏನೇನು ಸಿಗಬೇಕು, ಹೋಗೋ ಬರೋ ಅಂಥ ಫೆಸಿಲಿಟೀಸು, ಕ್ಯಾಬ್ ಫೆಸಿಲಿಟೀಸ್ ಏನೋ ಒಂದು ಕೊಡ್ಬೇಕಾಗ್ತಾ ಬರ್ತದೆ. ನೆಕ್ಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಂಪ್ಲಾಯಿ. ಫಾರ್ ಎಕ್ಸಾಂಪಲ್, ನೀನು ಒಂದು ವರ್ಷ ವರ್ಕ್ ಮಾಡಿರ್ತೀಯ, ನಿನಗೆ ಆ ಕಂಪ್ನಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನೀನು ಇರ್ತೀಯ, ಇಲ್ಲ ನೀನು ಹೋಗ್ಬಿಡ್ತೀಯ. ಬಿಕಾಸ್ ಯು ಆರ್ ದ ಮೈನ್ ಪರ್ಸನ್ ಹೂ ಆರ್ ಗೆಟಿಂಗ್ ದ ಸ್ಯಾಟಿಸ್ಫ್ಯಾಕ್ಷನ್. ಒಬ್ಬ ಕಂಪ್ನಿ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೋಸ್ಕರ ತುಂಬ ಥರ ಬಂದುಬಿಟ್ಟಿದೆ. ದೇ ಆರ್ ಆರ್ಗನೈಸಿಂಗ್ ಟ್ರಿಪ್ಸ್ ಟು ದ ಎಂಪ್ಲಾಯೀಸ್. ಇವಾಗ ಹೇಳ್ತಾರೆ, ಜನರೇಷನಲ್ಲಿ ಹೇಳ್ತಾರೆ, ದ ಆರ್ಗನೈಸಿಂಗ್ trips to the employees, and they were giving some bonus to the employees, they were giving the incentive to the employees, to the group, and they were giving some cab facilities, the etc. they were giving ನೀವು ಒಂದು 2 ವರ್ಷ ಗಾಯ್ಸ್, ನೀವೇ ಡಿಗ್ರಿ ಲೈಫಿಗೆ ಬಂದರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಯಾವ್ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ ಎಂಪ್ಲಾಯೀಸ್ಗಿಂತ. ಆ್ಯಂಡ್ ದ ಮೋಟಿವೇಶನ್, ದ ಎಂಪ್ಲಾಯ್ ಮೋಟಿವೇಶನ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಟೇಕ್ ದಿ ಗೂಗಲ್ ಕಂಪನಿ. ಒಂದು ಸಲ ಇನ್ನಾದ್ಮೇಲೆ ಔಟ್ ಆಗೋಕ್ಕೆ ಆಗಲ್ಲ. That the Google company is doing. Okay guys, thank you for the section. It is our YouTube channel guys. If anything, do you want again with our YouTube channel, you want notes, please description alli link ಕೊಟ್ಟಿರ್ತೀನಿ. ಲಿಂಕ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆದರೆ you will get the notes from us. Thank you. It's Edu with Pawan. Thank you for bearing me. Thank you very much.